ನಮಸ್ಕಾರ. ದೈವತ್ವವಾಣಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಹಾಗೂ ಸುಸ್ವಾಗತ. ಈ ಒಂದು ವಿಚಾರದ ಬಗ್ಗೆ ಇವತ್ತು ಯಾವ ವಿಷಯದ ಬಗ್ಗೆ ನಾವು ವಿಡಿಯೋನ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಶಮೀಯತೆ ಪಾಪಂ ಅನ್ನತಕ್ಕಂತಹ ವಿಷಯ. ಅಂದರೆ ಪಾಪವನ್ನ ಶಮನ ಮಾಡ್ತಕ್ಕಂತಹದ್ದು ಶಮಿ ವೃಕ್ಷ. ಅಂದರೆ ಈ ನವರಾತ್ರಿಯ ಒಂದು ಸುಸಂದರ್ಭದಲ್ಲಿ ನವರಾತ್ರಿಯ ಒಂದು ವಿಶೇಷವಾದಂತಹ ಒಂದು ಪೂಜೆ ಕೈಂಕರ್ಯಗಳನ್ನು ಹೆಣ್ಣು ಮಕ್ಕಳು ಕೈಗೊಂಡಿರ್ತಾರೆ. 9 ದಿನ ನವದುರ್ಗೆಯರ ಒಂದು ಆರಾಧನೆಯನ್ನು ಮಾಡ್ತಾ ಇರ್ತಾರೆ. 9 ದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದುಬಿಟ್ಟು ತಮ್ಮ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಶುಚಿರ್ಭೂತರಾಗಿ ಹೆಣ್ಣು ಮಕ್ಕಳು ಶಮಿ ವೃಕ್ಷ ಅಂದರೆ ಬನ್ನಿ ಮರಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರುವಂತಹ ಒಂದು ಆಚರಣೆ ರೂಢಿಯಲ್ಲಿ ಇರ್ತಕ್ಕಂತಹದ್ದು ಈ ಹಿಂದೆ ಈ ಒಂದು ವಿಚಾರಗಳಲ್ಲಿ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂತಹದ್ದೇ. ಹಾಗೂ ಇದರ ಬಗ್ಗೆ ಏನು ವಿಶೇಷವಾಗಿ ಹೇಳ್ತಕ್ಕಂತಹ ಒಂದು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡು ಈಗ ಹೇಳ್ತಕ್ಕಂತಹ ಒಂದು ಉದ್ದೇಶ ಏನು ಅಂತ ಹೇಳಿದರೆ, ವಿಡಿಯೋ ಮಾಡ್ತಕ್ಕಂತಹ ಉದ್ದೇಶ ತಮಗೆಲ್ಲ ತಿಳಿದೇ ಇದೆ. ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡಿಸ್ತಕ್ಕಂತಹ ಹೆಣ್ಣು ಮಕ್ಕಳು ಈ 9 ದಿನಗಳಲ್ಲಿ ವಿಶೇಷವಾಗಿ ಪಾಲನೆಯನ್ನು ಮಾಡ್ತಕ್ಕಂತಹ ಕೆಲವೊಂದು ನಿಯಮಗಳ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ದಸರೆಯ ಶುಭ ಸಂದರ್ಭದಲ್ಲಿ ವಿಜಯದಶಮಿಯ ಒಂದು ವಿಚಾರದಲ್ಲಿ ಯಾವ ರೀತಿಯ ಒಂದು 9 ದಿನಗಳ ಪೂಜೆಯನ್ನು ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು ಕೆಲವು ವಿಧಿವಿಧಾನಗಳನ್ನು ಅನುಸರಿಸಬೇಕಾಗತ್ತೆ. ಅದು ಯಾವುದು ಅಂತ ಹೇಳಿದರೆ, ಮೊದಲನೇದಾಗಿ ಮಿತ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು. ಕೆಲವೊಂದು ಹೆಣ್ಣು ಮಕ್ಕಳು 9 ದಿನಗಳ ಕಾಲ ಮಿತವಾದ ಆಹಾರಗಳನ್ನು ಸೇವನೆ ಮಾಡ್ತಾರೆ. ಮಿತವಾಗಿ ಒಂದು ಕ್ರಮಗಳನ್ನು ಉಪಯೋಗಿಸ್ತಾರೆ. ಬಾಳೆಹಣ್ಣು ಮತ್ತು ಹಾಲನ್ನು ತೆಗೆದುಕೊಂಡು 9 ದಿನಗಳ ಕಾಲ ನಿರಾನಿರಂಕರವಾದಂತಹ ಉಪವಾಸವನ್ನು ಮಾಡ್ತಾರೆ. ಮೇಲಾಗಿ 4 ಗಂಟೆಗೆ ನೀವು ಎದ್ದು ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸುವಂತಹ ಒಂದು ರೂಢಿಯಲ್ಲಿ ಇರ್ತಾರೆ ಹೆಣ್ಣು ಮಕ್ಕಳು. ಹಾಗಾಗಿ ಅವರ ಆಹಾರ ಪದ್ಧತಿಯೂ ಕೂಡ ಸ್ವಲ್ಪ ಇರಬೇಕು. ಹೀಗೆ ಹಿತಮಿತವಾಗಿದ್ದರೆ ಆರೋಗ್ಯದ ಕಡೆಗೆ ಅವರ ಒಂದು ಗಮನ ತುಂಬ ಚೆನ್ನಾಗಿರ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಎರಡನೇದಾಗಿ ಮಿಲನ ಕ್ರಿಯೆಯ ಬಗ್ಗೆ, ಅಂದರೆ ಹೆಣ್ಣು ಮಕ್ಕಳು ಮಡಿ ಉಡಿ ಅನ್ನತಕ್ಕಂತಹ ಒಂದು ವಿಚಾರ. ಇಲ್ಲಿ ಈ ಒಂದು ಪಾವಿತ್ರ್ಯತೆಯನ್ನು, ತಮ್ಮ ದೈಹಿಕವಾದಂತಹ ಒಂದು ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳೋದು ತುಂಬ ಒಂದು ಅವಶ್ಯ ಇರತಕ್ಕಂತಹ ವಿಚಾರ. ಯಾಕೆ ಅಂದರೆ ಇದು ಒಂದು ಸ್ವಲ್ಪ ಸೂಕ್ಷ್ಮ ವಿಚಾರ ಆಗಿರ್ತದೆ. ದಯವಿಟ್ಟು ಮಹಿಳೆಯರು ಯಾರು ಬೇಜಾರು ಅಥವಾ ಸಿಟ್ಟನ್ನು ತಿಳ್ಕೊಳ್ಬಾರ್ದು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಸಮಯದಲ್ಲಿ, ನವರಾತ್ರಿಯ ಒಂದು ಸಮಯದಲ್ಲಿ ದೇಹವನ್ನು ಪವಿತ್ರತೆಯಿಂದ ಇಟ್ಕೊಳ್ಳುವಂತಹದ್ದು ತುಂಬ ಒಂದು ಅತ್ಯವಶ್ಯಕವಾಗಿರುವಂತಹ ಒಂದು ವಿಚಾರ ಆಗಿರ್ತದೆ. ಹಾಗಾಗಿ ಮಿಲನ ಕ್ರಿಯೆಯನ್ನು ಇಲ್ಲಿ ನಾವು ತ್ಯಜಿಸಬೇಕು. ಯಾಕೆ ಅಂತ ಹೇಳಿದರೆ, ಪ್ರತಿಯೊಬ್ಬ ಹೆಣ್ಣಿನ ಒಂದು ಆತ್ಮದಲ್ಲಿ, ಹೆಣ್ಣಿನ ಒಂದು ದೇಹದಲ್ಲಿ ನವದುರ್ಗೆಯರ ಆವಾಸ ಸ್ಥಾನ ಆಗಿರ್ತದೆ ಈ ಒಂದು ವಿಜಯದಶಮಿಯ ಸಂದರ್ಭದಲ್ಲಿ ಅನ್ನತಕ್ಕಂತಹ ಒಂದು ಮೂಲವಾದಂತಹ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಟ್ಟು, ಈ ವಿಚಾರವನ್ನು ಹೇಳಬೇಕು ಅಂತಂದರೆ ಬಹಳ ಸೂಕ್ಷ್ಮವಾದ ವಿಚಾರ. ಇದು ಎಲ್ಲವನ್ನು ತಾವು ಪಾಲನೆ ಮಾಡಿದರೆ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ದುರ್ಗೆಯರ ಪುರಾಣಗಳನ್ನು ಪಾಲನೆ ಮಾಡ್ತಕ್ಕಂತಹದ್ದು, ನವ ಒಂದು ದುರ್ಗೆಯರ ಒಂದು ಪುರಾಣ ಕಥೆಗಳನ್ನು ಪಠಿಸುವುದರ ಮುಖಾಂತರವಾಗಿ ಆ ಒಂದು ನವದುರ್ಗೆಯ ಅವತಾರಗಳ ಒಂದು ಪುರಾಣಗಳನ್ನು ಓದುವಂತಹದ್ದು ತುಂಬ ಸೂಕ್ತವಾದಂತಹ ಒಂದು ದೈವಿಕ ಅನುಗ್ರಹ ನಿಮಗೆ ಆಗಬೇಕು ಅಂತ ಹೇಳಿದರೆ 9 ದಿನಗಳ ಕಾಲ ದೈವಿಕ ಪುರಾಣವನ್ನು ಪಠಿಸಬೇಕು. ಮತ್ತು ದೀಪ ಆರಾಧನೆಗಳನ್ನು ಮಾಡ್ತಕ್ಕಂತಹದ್ದು. ಈ ಒಂದು 9 ದಿನಗಳ ಕಾಲದಲ್ಲಿ ದೀಪವನ್ನು ಹಚ್ಚುವಂತಹದ್ದು, ಆ ದೀಪವನ್ನು ಆರಾಧನೆಯನ್ನು ಮಾಡ್ತಕ್ಕಂತಹದ್ದು ಈ ಒಂದು ಸಂದರ್ಭದಲ್ಲಿ ನಡೀತಾ ಇರ್ತದೆ. ಮತ್ತು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದ ಕೂಡಲೇ ನೀವು ಮನೆಯ ಒಂದು ಪೂಜೆಯನ್ನು, ಮನೆಯಲ್ಲಿ ಇರ್ತಕ್ಕಂತಹ ಒಂದು ಪೂಜೆಯನ್ನು ಮಾಡಿಕೊಂಡು ಬಾಗಿಲ ಬಳಿ 1-2 ದೀಪ, ಅಂದರೆ ಲಿಂಬೆ ಹಣ್ಣಿನ ದೀಪವನ್ನು ಹಚ್ಕೊಳ್ಳುವುದು ತುಂಬ ಉತ್ತಮವಾದಂತಹ ಫಲಕಾರಿಯಾಗಿರುವಂತಹ ಫಲ ಸಿಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಈ ಒಂದು ಸಮಸ್ಯೆಗಳಿಗೆ, ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಯಾವುದೇ ಒಂದು ಸಮಸ್ಯೆಗಳಿಗೆ ನೇರವಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಂಪರ್ಕಿಸಬಹುದು. ಕೆಳಗೆ ಕೊಟ್ಟಂತಹ ನಂಬರ್ಗಳಿಗೆ ತಮ್ಮ ಯಾವುದೇ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಶಾಸ್ತ್ರಬದ್ಧವಾದಂತಹ ಪರಿಹಾರಗಳಿಗೆ ನಮ್ಮನ್ನು
ಕಾಣಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹಾಗೂ ವಿಶೇಷವಾದಂತಹ ಒಂದು ಸೂಚನೆ, ಈ ನಮ್ಮ ದೈವತ್ವವಾಣಿ ಕಾರ್ಯಕ್ರಮದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಬರುವಂತಹ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ವಿಡಿಯೋಗಳನ್ನು ಸುಲಭವಾಗಿ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ಮುಂದುವರಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹರಿ ಓಂ.